ರಾಜ್ಯದಲ್ಲಿ ಹೊಸ ವೈರಸ್ನ ಆತಂಕ ಶುರುವಾಗಿದೆ. HMPV ನಂತರ ಈಗ ಎಂಪಾಕ್ಸ್. ಈಗಾಗಲೇ ಈ ವಿಚಾರದ ಬಗ್ಗೆ ಮತ್ತೊಂದು ಮಾಹಿತಿಯೂ ಕೂಡ ಲಭ್ಯ ಆಗಿದೆ. ರಾಜ್ಯದಲ್ಲಿ ಎಂಪಾಕ್ಸ್ ವೈರಸ್ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿರುವುದು. ಈ ವರ್ಷದ ಮೊದಲ ಎಂಪಾಕ್ಸ್ ವೈರಸ್ ಉಡುಪಿಯಲ್ಲಿ ಪತ್ತೆಯಾಗಿರುವುದು. ಉಡುಪಿಯಲ್ಲಿ 40 ವರ್ಷದ ವ್ಯಕ್ತಿಗೆ ಎಂಪಾಕ್ಸ್ ವೈರಸ್ ಪಾಸಿಟಿವ್ ಅಂತ ಬಂದಿದೆ. NIV ಲ್ಯಾಬ್ನಲ್ಲಿ ಎಂಪಾಕ್ಸ್ ವೈರಸ್ ಪಾಸಿಟಿವ್ ಆಗಿರೋದು. ವಿಕ್ಟೋರಿಯಾ ಆಸ್ಪತ್ರೆಯ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದಾಗ ಇದು ಅಧಿಕೃತ ಆಗಿದೆ. ದುಬೈ ಟ್ರಾವೆಲ್ ಹಿಸ್ಟರಿ ಹೊಂದಿರುವ ಸೋಂಕಿತ ವ್ಯಕ್ತಿ ಉಡುಪಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಟ್ಟಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ಫೋನ್ ಸಂಪರ್ಕದಲ್ಲಿ ದೀಪ್ತಿ, ಎಂಪಾಕ್ಸ್ ವೈರಸ್ ಬಗ್ಗೆ ಹೇಳೋದಾದ್ರೆ ಮತ್ತು ಸದ್ಯಕ್ಕೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಈ ಬಗ್ಗೆ? ಶ್ರೀಪಾದ್, ರಾಜ್ಯದಲ್ಲಿ ಮೊದಲ ಎಂಪಾಕ್ಸ್ ಪ್ರಕರಣ ಪತ್ತೆಯಾಗಿರುವಂತದ್ದು. ಉಡುಪಿಯಲ್ಲಿ ಈ ಒಂದು ಪ್ರಕರಣ ಪತ್ತೆಯಾಗಿದೆ. 40 ವರ್ಷದ ವ್ಯಕ್ತಿಗೆ ಎಂಪಾಕ್ಸ್ ಪಾಸಿಟಿವ್ ಸೋಂಕು ತಗುಲಿರುವಂತದ್ದು. NIV ಲ್ಯಾಬ್ನಲ್ಲಿ ಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳಿಸಿದಾಗ ಎಂಪಾಕ್ಸ್ ಇರೋದು ಪತ್ತೆಯಾಗಿದೆ. ಹೀಗಾಗಿ ಅವರನ್ನ ಐಸೋಲೇಟ್ ಮಾಡಿ ಉಡುಪಿಯಲ್ಲಿರುವಂತಹ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಪ್ರಮುಖವಾದಂತಹ ಗುಣಲಕ್ಷಣಗಳು ಅಂತ ಹೇಳಿದ್ರೆ ಜ್ವರ, ಶೀತ, ಮೈಕೈ ನೋವು. ಯಾವಾಗ ಸೀರಿಯಸ್ ಆಗುತ್ತೋ ಆಗ ವ್ಯಕ್ತಿಯ ಬಾಯಿ, ಗಂಟಲು ಹಾಗೆ ಮೈ ಮೇಲೆ ಗುಳ್ಳೆಗಳ ರೀತಿಯಲ್ಲಿ ಗುಳ್ಳೆಗಳಾಗಿ ಅದು ಗಾಯ ಆಗಿ ದೊಡ್ಡ ಮಟ್ಟಕ್ಕಾಗ್ತದೆ. ಸೊ ಇದು ಪ್ರಮುಖವಾದಂತಹ ಗುಣಲಕ್ಷಣ. ಆರಂಭದ ಹಂತದಲ್ಲಿ ಸೌಮ್ಯ ಸ್ವಭಾವವನ್ನ ತಾಳಿರುತ್ತೆ ಈ ಒಂದು ವೈರಸ್. ಹೋಗ್ತಾ ಹೋಗ್ತಾ ಹೆಚ್ಚು ತೊಂದರೆಯನ್ನ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಇದಕ್ಕೆ ನಿರ್ದಿಷ್ಟವಾದಂತಹ ಯಾವುದೇ ಚಿಕಿತ್ಸೆ ಇಲ್ಲ. ಆದ್ರೆ ಆಂಟಿ ವೈರಲ್ ಡ್ರಗ್ಗಳನ್ನ, IV ಫ್ಲೂಯಿಡ್ಗಳನ್ನ ಹಾಕೊಂಡು 1 ವಾರಗಳ ಕಾಲ ಚಿಕಿತ್ಸೆಯನ್ನ ಕೊಟ್ಟ ನಂತರ ಗುಣಮುಖ ಆಗುತ್ತೆ. ತುಂಬಾ ರೇರ್ ಕೇಸ್ನಲ್ಲಿ ವ್ಯಕ್ತಿ ಸಾವಿನ ಅಂಚಿಗೆ ಹೋಗುವಂತಹ ಸಾಧ್ಯತೆ ಇದೆ. ಆದರೆ ಆರಂಭದಲ್ಲೇ ಚಿಕಿತ್ಸೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಅಪಾಯ ಆಗೋದಿಲ್ಲ. ಇನ್ನು ಮೊದಲ ಕೇಸು ಈ ವರ್ಷದ್ದು ಪತ್ತೆಯಾದಂತಹ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿ ಮುಂಜಾಗ್ರತಾ ಕ್ರಮಗಳನ್ನ ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ರೀತಿಯ ಏನಾದ್ರೂ ರೋಗ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣಕ್ಕೆ ಅವರಿಗೆ ಎಕ್ಸಾಮಿನ್ ಮಾಡಬೇಕು ಅಂತನೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ದೀಪ್ತಿ ಮಾಹಿತಿಗಾಗಿ. ರಾಜ್ಯದಲ್ಲಿ ಹೊಸ ವೈರಸ್ನ ಆತಂಕ ಶುರುವಾಗಿದೆ. HMPV ನಂತರ ಈಗ ಎಂಪಾಕ್ಸ್. ಈಗಾಗಲೇ ಈ ವಿಚಾರದ ಬಗ್ಗೆ ಮತ್ತೊಂದು ಮಾಹಿತಿಯೂ ಕೂಡ ಲಭ್ಯ ಆಗಿದೆ. ರಾಜ್ಯದಲ್ಲಿ ಎಂಪಾಕ್ಸ್ ವೈರಸ್ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿರುವುದು. ಈ ವರ್ಷದ ಮೊದಲ ಎಂಪಾಕ್ಸ್ ವೈರಸ್ ಉಡುಪಿಯಲ್ಲಿ ಪತ್ತೆಯಾಗಿರುವುದು. ಉಡುಪಿಯಲ್ಲಿ 40 ವರ್ಷದ ವ್ಯಕ್ತಿಗೆ ಎಂಪಾಕ್ಸ್ ವೈರಸ್ ಪಾಸಿಟಿವ್ ಅಂತ ಬಂದಿದೆ. NIV ಲ್ಯಾಬ್ನಲ್ಲಿ ಎಂಪಾಕ್ಸ್ ವೈರಸ್ ಪಾಸಿಟಿವ್ ಆಗಿರೋದು. ವಿಕ್ಟೋರಿಯಾ ಆಸ್ಪತ್ರೆಯ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದಾಗ ಇದು ಅಧಿಕೃತ ಆಗಿದೆ. ದುಬೈ ಟ್ರಾವೆಲ್ ಹಿಸ್ಟರಿ ಹೊಂದಿರುವ ಸೋಂಕಿತ ವ್ಯಕ್ತಿ ಉಡುಪಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಟ್ಟಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ಫೋನ್ ಸಂಪರ್ಕದಲ್ಲಿ ದೀಪ್ತಿ, ಎಂಪಾಕ್ಸ್ ವೈರಸ್ ಬಗ್ಗೆ ಹೇಳೋದಾದ್ರೆ ಮತ್ತು ಸದ್ಯಕ್ಕೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಈ ಬಗ್ಗೆ? ಶ್ರೀಪಾದ್, ರಾಜ್ಯದಲ್ಲಿ ಮೊದಲ ಎಂಪಾಕ್ಸ್ ಪ್ರಕರಣ ಪತ್ತೆಯಾಗಿರುವಂತದ್ದು. ಉಡುಪಿಯಲ್ಲಿ ಈ ಒಂದು ಪ್ರಕರಣ ಪತ್ತೆಯಾಗಿದೆ. 40 ವರ್ಷದ ವ್ಯಕ್ತಿಗೆ ಎಂಪಾಕ್ಸ್ ಪಾಸಿಟಿವ್ ಸೋಂಕು ತಗುಲಿರುವಂತದ್ದು. NIV ಲ್ಯಾಬ್ನಲ್ಲಿ ಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳಿಸಿದಾಗ ಎಂಪಾಕ್ಸ್ ಇರೋದು ಪತ್ತೆಯಾಗಿದೆ. ಹೀಗಾಗಿ ಅವರನ್ನ ಐಸೋಲೇಟ್ ಮಾಡಿ ಉಡುಪಿಯಲ್ಲಿರುವಂತಹ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಪ್ರಮುಖವಾದಂತಹ ಗುಣಲಕ್ಷಣಗಳು ಅಂತ ಹೇಳಿದ್ರೆ ಜ್ವರ, ಶೀತ, ಮೈಕೈ ನೋವು. ಯಾವಾಗ ಸೀರಿಯಸ್ ಆಗುತ್ತೋ ಆಗ ವ್ಯಕ್ತಿಯ ಬಾಯಿ, ಗಂಟಲು ಹಾಗೆ ಮೈ ಮೇಲೆ ಗುಳ್ಳೆಗಳ ರೀತಿಯಲ್ಲಿ ಗುಳ್ಳೆಗಳಾಗಿ ಅದು ಗಾಯ ಆಗಿ ದೊಡ್ಡ ಮಟ್ಟಕ್ಕಾಗ್ತದೆ. ಸೊ ಇದು ಪ್ರಮುಖವಾದಂತಹ ಗುಣಲಕ್ಷಣ. ಆರಂಭದ ಹಂತದಲ್ಲಿ ಸೌಮ್ಯ ಸ್ವಭಾವವನ್ನ ತಾಳಿರುತ್ತೆ ಈ ಒಂದು ವೈರಸ್. ಹೋಗ್ತಾ ಹೋಗ್ತಾ ಹೆಚ್ಚು ತೊಂದರೆಯನ್ನ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಇದಕ್ಕೆ ನಿರ್ದಿಷ್ಟವಾದಂತಹ ಯಾವುದೇ ಚಿಕಿತ್ಸೆ ಇಲ್ಲ. ಆದ್ರೆ ಆಂಟಿ ವೈರಲ್ ಡ್ರಗ್ಗಳನ್ನ, IV ಫ್ಲೂಯಿಡ್ಗಳನ್ನ ಹಾಕೊಂಡು 1 ವಾರಗಳ ಕಾಲ ಚಿಕಿತ್ಸೆಯನ್ನ ಕೊಟ್ಟ ನಂತರ ಗುಣಮುಖ ಆಗುತ್ತೆ. ತುಂಬಾ ರೇರ್ ಕೇಸ್ನಲ್ಲಿ ವ್ಯಕ್ತಿ ಸಾವಿನ ಅಂಚಿಗೆ ಹೋಗುವಂತಹ ಸಾಧ್ಯತೆ ಇದೆ. ಆದರೆ ಆರಂಭದಲ್ಲೇ ಚಿಕಿತ್ಸೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಅಪಾಯ ಆಗೋದಿಲ್ಲ. ಇನ್ನು ಮೊದಲ ಕೇಸು ಈ ವರ್ಷದ್ದು ಪತ್ತೆಯಾದಂತಹ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿ ಮುಂಜಾಗ್ರತಾ ಕ್ರಮಗಳನ್ನ ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ರೀತಿಯ ಏನಾದ್ರೂ ರೋಗ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣಕ್ಕೆ ಅವರಿಗೆ ಎಕ್ಸಾಮಿನ್ ಮಾಡಬೇಕು ಅಂತನೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ದೀಪ್ತಿ ಮಾಹಿತಿಗಾಗಿ. ರಾಜ್ಯದಲ್ಲಿ ಹೊಸ ವೈರಸ್ನ ಆತಂಕ ಶುರುವಾಗಿದೆ. HMPV ನಂತರ ಈಗ ಎಂಪಾಕ್ಸ್. ಈಗಾಗಲೇ ಈ ವಿಚಾರದ ಬಗ್ಗೆ ಮತ್ತೊಂದು ಮಾಹಿತಿಯೂ ಕೂಡ ಲಭ್ಯ ಆಗಿದೆ. ರಾಜ್ಯದಲ್ಲಿ ಎಂಪಾಕ್ಸ್ ವೈರಸ್ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿರುವುದು. ಈ ವರ್ಷದ ಮೊದಲ ಎಂಪಾಕ್ಸ್ ವೈರಸ್ ಉಡುಪಿಯಲ್ಲಿ ಪತ್ತೆಯಾಗಿರುವುದು. ಉಡುಪಿಯಲ್ಲಿ 40 ವರ್ಷದ ವ್ಯಕ್ತಿಗೆ ಎಂಪಾಕ್ಸ್ ವೈರಸ್ ಪಾಸಿಟಿವ್ ಅಂತ ಬಂದಿದೆ.
NIV ಲ್ಯಾಬ್ನಲ್ಲಿ ಎಂಪಾಕ್ಸ್ ವೈರಸ್ ಪಾಸಿಟಿವ್ ಆಗಿರೋದು. ವಿಕ್ಟೋರಿಯಾ ಆಸ್ಪತ್ರೆಯ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದಾಗ ಇದು ಅಧಿಕೃತ ಆಗಿದೆ. ದುಬೈ ಟ್ರಾವೆಲ್ ಹಿಸ್ಟರಿ ಹೊಂದಿರುವ ಸೋಂಕಿತ ವ್ಯಕ್ತಿ ಉಡುಪಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಟ್ಟಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ಫೋನ್ ಸಂಪರ್ಕದಲ್ಲಿ ದೀಪ್ತಿ, ಎಂಪಾಕ್ಸ್ ವೈರಸ್ ಬಗ್ಗೆ ಹೇಳೋದಾದ್ರೆ ಮತ್ತು ಸದ್ಯಕ್ಕೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಈ ಬಗ್ಗೆ? ಶ್ರೀಪಾದ್, ರಾಜ್ಯದಲ್ಲಿ ಮೊದಲ ಎಂಪಾಕ್ಸ್ ಪ್ರಕರಣ ಪತ್ತೆಯಾಗಿರುವಂತದ್ದು. ಉಡುಪಿಯಲ್ಲಿ ಈ ಒಂದು ಪ್ರಕರಣ ಪತ್ತೆಯಾಗಿದೆ. 40 ವರ್ಷದ ವ್ಯಕ್ತಿಗೆ ಎಂಪಾಕ್ಸ್ ಪಾಸಿಟಿವ್ ಸೋಂಕು ತಗುಲಿರುವಂತದ್ದು. NIV ಲ್ಯಾಬ್ನಲ್ಲಿ ಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳಿಸಿದಾಗ ಎಂಪಾಕ್ಸ್ ಇರೋದು ಪತ್ತೆಯಾಗಿದೆ. ಹೀಗಾಗಿ ಅವರನ್ನ ಐಸೋಲೇಟ್ ಮಾಡಿ ಉಡುಪಿಯಲ್ಲಿರುವಂತಹ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಪ್ರಮುಖವಾದಂತಹ ಗುಣಲಕ್ಷಣಗಳು ಅಂತ ಹೇಳಿದ್ರೆ ಜ್ವರ, ಶೀತ, ಮೈಕೈ ನೋವು. ಯಾವಾಗ ಸೀರಿಯಸ್ ಆಗುತ್ತೋ ಆಗ ವ್ಯಕ್ತಿಯ ಬಾಯಿ, ಗಂಟಲು ಹಾಗೆ ಮೈ ಮೇಲೆ ಗುಳ್ಳೆಗಳ ರೀತಿಯಲ್ಲಿ ಗುಳ್ಳೆಗಳಾಗಿ ಅದು ಗಾಯ ಆಗಿ ದೊಡ್ಡ ಮಟ್ಟಕ್ಕಾಗ್ತದೆ. ಸೊ ಇದು ಪ್ರಮುಖವಾದಂತಹ ಗುಣಲಕ್ಷಣ. ಆರಂಭದ ಹಂತದಲ್ಲಿ ಸೌಮ್ಯ ಸ್ವಭಾವವನ್ನ ತಾಳಿರುತ್ತೆ ಈ ಒಂದು ವೈರಸ್. ಹೋಗ್ತಾ ಹೋಗ್ತಾ ಹೆಚ್ಚು ತೊಂದರೆಯನ್ನ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಇದಕ್ಕೆ ನಿರ್ದಿಷ್ಟವಾದಂತಹ ಯಾವುದೇ ಚಿಕಿತ್ಸೆ ಇಲ್ಲ. ಆದ್ರೆ ಆಂಟಿ ವೈರಲ್ ಡ್ರಗ್ಗಳನ್ನ IV ಫ್ಲೂಯಿಡ್ಗಳನ್ನ ಹಾಕೊಂಡು 1 ವಾರಗಳ ಕಾಲ ಚಿಕಿತ್ಸೆಯನ್ನ ಕೊಟ್ಟ ನಂತರ ಗುಣಮುಖ ಆಗುತ್ತೆ. ತುಂಬಾ ರೇರ್ ಕೇಸ್ನಲ್ಲಿ ವ್ಯಕ್ತಿ ಸಾವಿನ ಅಂಚಿಗೆ ಹೋಗುವಂತಹ ಸಾಧ್ಯತೆ ಇದೆ. ಆದರೆ ಆರಂಭದಲ್ಲೇ ಚಿಕಿತ್ಸೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಅಪಾಯ ಆಗೋದಿಲ್ಲ. ಇನ್ನು ಮೊದಲ ಕೇಸು ಈ ವರ್ಷದ್ದು ಪತ್ತೆಯಾದಂತಹ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿ ಮುಂಜಾಗ್ರತಾ ಕ್ರಮಗಳನ್ನ ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ರೀತಿಯ ಏನಾದ್ರೂ ರೋಗ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣಕ್ಕೆ ಅವರಿಗೆ ಎಕ್ಸಾಮಿನ್ ಮಾಡಬೇಕು ಅಂತನೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ದೀಪ್ತಿ ಮಾಹಿತಿಗಾಗಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ನೀ ಬಾರಿ ಐಟ್ ಅದಲ್ಲ ಮಾರೆ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕದು. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.